ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು FA1 ಪರೀಕ್ಷೆಗೆ ಯಾವ್ಯಾವ ಒಂದು ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಾಗೆ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡುವಂಥ ವಿಡಿಯೋಗಳು ನಿಮಗೆ ತಲುಪಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಆಗಿರಲೇಬೇಕು. ಆವಾಗ ಮಾತ್ರ ನಿಮಗೆ ನೋಟಿಫಿಕೇಷನ್ ಮತ್ತು ನಮ್ಮ ವಿಡಿಯೋಸ್ ಬರುತ್ತೆ ನಿಮಗೆ. ಇದೇ ರೀತಿ ಹೋದ ವರ್ಷದ ಮಕ್ಕಳೆಲ್ಲ ನಮ್ಮ ಚಾನಲನ್ನು ನೋಡಿಬಿಟ್ಟು ಚೆನ್ನಾಗಿ ಅಂಕಗಳನ್ನ ಗಳಿಸಿದ್ದಾರೆ. ಸೊ ಅವರೆಲ್ಲ ಮೆಸೇಜ್ ಮಾಡಿದರು ನಮಗೆ, ನಿಮ್ಮ ಒಂದು ಚಾನಲನ್ನು ನೋಡಿಬಿಟ್ಟು ನಾವು ಚೆನ್ನಾಗಿ ಅಂಕಗಳನ್ನ ಗಳಿಸಿದ್ದೀವಿ ಅಂತಲೂ ಹೇಳಿದ್ದಾರೆ. ಸೊ ನೀವು ಅಷ್ಟೇ ನಮ್ಮ ಒಂದು ಚಾನಲನ್ನು ಇಡೀ ವರ್ಷ ಪೂರ್ತಿ ಫಾಲೋ ಮಾಡಿದ್ರೆ 100% ನೀವು ಮಾರ್ಕ್ಸ್ನ ಚೆನ್ನಾಗಿ ತೆಗಿತೀರಾ. ಅಟ್ಲೀಸ್ಟ್ ನೀವು ನಾನು ಪಾಸೇ ಆಗಲ್ಲ ಅಂದ್ಕೊಂಡಿರೋರು ಸಹ ಆರಾಮಾಗಿ ಪಾಸ್ ಆಗ್ಬೋದು, 40+ ಸಹ ಸ್ಕೋರ್ ಮಾಡ್ಬೋದು. ಆ ರೀತಿ ನಾವೊಂದು ನಮ್ಮ ಚಾನಲಲ್ಲಿ ವೀಡಿಯೋಸು ಮತ್ತು ಕನ್ಫರ್ಮ್ ಕ್ವಶನ್ಸ್ ಬಿಡ್ತೀವಿ. ಪ್ರಿಪ್ರೇಟ್ರಿ ಆಗಿರ್ಬೋದು, ಹಾಗೆ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ಗೂ ಆಗಿರ್ಬೋದು, ಹಾಗೆ ಫೈನಲ್ ಎಕ್ಸಾಮ್ಗಂತೂ 100% ನಾವು ಕನ್ಫರ್ಮ್ ಕ್ವಶನ್ಸನ್ನ ಬಿಟ್ಟೇ ಬಿಡ್ತೀವಿ. ಹಾಗೆ FA1 ಪರೀಕ್ಷೆಗೂ ಸಹ ನಾನಿವಾಗ ಮೊದಲಿಂದನೂ ಬಿಟ್ಕೊಂಡು ಹೋಗ್ತಾ ಇದ್ದೀನಿ. FA2ಗೂ ಬರುತ್ತೆ, FA3ಗೂ ಬರುತ್ತೆ, FA4ಗೂ ಸಹ ನಮ್ಮ ಕಡೆಯಿಂದ ವೀಡಿಯೋಸ್ ನಿಮಗೆ ಬರುತ್ತೆ. ಇದರಿಂದ ನೀವು ಆರಾಮಾಗಿ ಕ್ವಶನ್ಸನ್ನ ಓದ್ಕೊಂಡು ಹೋಗಿ ಆರಾಮಾಗಿ 20 ಸ್ಕೋರ್ ಮಾಡ್ಬೋದು. ಅದಕ್ಕಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲೇಬೇಕು. ಇಲ್ಲಾಂದರೆ ನಿಮಗೆ ವಿಡಿಯೋ ಸಿಗೋದು ತುಂಬ ಕಷ್ಟ ಆಗುತ್ತೆ, ನಮ್ಮ ಚಾನಲ್ ಹುಡ್ಕೋದು ಸಹ ಕಷ್ಟ ಆಗುತ್ತೆ. ನಮ್ಮ ಚಾನಲ್ ಹೆಸರು SSLC ಫ್ರೆಂಡ್ ಅಂತ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಏನೇನಿದೆ ಅನ್ನೋದನ್ನು ನೋಡೋಣ. ಇದಕ್ಕಿಂತ ಮುಂಚೆ ಏನು ಹೇಳ್ತೀನಿ ಅಂದರೆ, ಈಗ ಆಲ್ರೆಡಿ ನಾನು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದು ಬಿಟ್ಟಿದ್ದೀನಿ. ಸೊ ಸಂಪೂರ್ಣ ಕ್ವಶನ್ ಪೇಪರ್ ಇದೆ, ನೀವು ಬೇಕಿದ್ದರೆ ಅದನ್ನು ನೋಡಿಬಿಟ್ಟು ಆರಾಮಾಗಿ ಕನ್ನಡದಲ್ಲಿ ಸ್ಕೋರ್ ಮಾಡ್ಬೋದು. ಸೊ ಈ ಒಂದು ಸಬ್ಜೆಕ್ಟು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರುತ್ತೆ. ಸೊ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ನಿಮಗೆ ಗೊತ್ತೇ ಇದೆ, ಇದ್ರ ಬಗ್ಗೆ ಬೇರೇನೂ ಹೇಳೋದು ಬೇಕಾಗಿಲ್ಲ. ಸೊ 10th ಮ್ಯಾಕ್ಸಿಮಮ್ ಮಾರ್ಕ್ಸು 20 ಇರುತ್ತೆ. ನಿಮಗೆ 45 ಮಿನಿಟ್ಸು ನಿಮಗೆ ಬರೆಯೋಕ್ಕೆ ಕೊಡ್ತಾರೆ. ಇದೆಲ್ಲ ಪಾಯಿಂಟ್ಸು ನೀವು ಗಮನದಲ್ಲಿ ಇಟ್ಕೊಳ್ಳೇಬೇಕು, ಯಾಕಂದರೆ ನೀವು ಬರೀತಾ ಇದ್ದೀರಾ ಅಂದರೆ 45 ಮಿನಿಟ್ಸಲ್ಲಿ ನಿಮ್ಮ ಒಂದು ಟೆಸ್ಟ್ ಕಂಪ್ಲೀಟ್ ಆಗುತ್ತೆ. ಸೊ ನಿಮ್ಮ ಪೇಪರನ್ನು ಇಸ್ಕೋತಾರೆ. ಸೊ ಈ ರೀತಿ ಒಂದು ಪರೀಕ್ಷೆ ನಡೆಯುತ್ತೆ. ಹಾಗೆ ಕೆಳಗಡೆ ನಾವು ಕ್ವಶನ್ ಪೇಪರ್ ಟೈಪ್ಗೆ ನೋಡೋಕ್ಕೆ ಬಂದಾಗ ನೋಡಿ, ಮೊದಲನೇ ಪ್ರಶ್ನೆ ನಿಮಗೆ ಕಾಣಿಸ್ತಾ ಇದೆ. ಇಲ್ಲಿ ಚೂಸ್ ದಿ ಕರೆಕ್ಟ್ ಆನ್ಸರ್ ಅಲಾಂಗ್ ವಿತ್ ದ ಲೆಟರ್ ಆಫ್ ಆಲ್ಫಾಬೆಟ್ ಅಂತ ಕೇಳಿದ್ದಾರೆ. ಸೊ ನೋಡಿ, ಆಲ್ಫಾಬೆಟ್ ಏನು ಕೊಟ್ಟಿದ್ದಾರೆ, ಇಲ್ಲಿ ಆಪ್ಷನ್ಸಲ್ಲಿ ಆಲ್ಫಾಬೆಟ್ ಸಹಿತ ಕೊಟ್ಟಿದ್ದಾರೆ. ಸೊ ನೀವು ಬರೀ ಆನ್ಸರ್ ಬರೆಯೋದ್ರ ಜೊತೆಗೆ ಆ ಆಲ್ಫಾಬೆಟನ್ನು ಸೇರಿಸ್ಬೇಕು. ಸೊ ಇವಾಗ ಆಪ್ಷನ್ A ಆಗಿದ್ದರೆ A ಸಮೇತ ನೀವು ರಿಕ್ವೆಸ್ಟ್ ಅನ್ನೋದನ್ನು ಬರೀಬೇಕಾಗುತ್ತೆ. ಈ ರೀತಿ ಒಂದು ನೀವು ಬರೆದ್ರೆ ಮಾತ್ರ ನಿಮಗೆ ಸಂಪೂರ್ಣ 1 ಅಂಕ ಸಿಗುತ್ತೆ. ಸೊ ನೋಡ್ತಿರ್ಬೋದು ನೀವಿಲ್ಲಿ 1 ಮಾರ್ಕ್ಗೆ 1 ಪ್ರಶ್ನೆ ಇದೆ, ಅಂದರೆ ಚೂಸ್ ದಿ ರೈಟ್ ಆನ್ಸರು. ಇದು ನಿಮಗೆ 1 ಮಾರ್ಕ್ಗೆ ಬರುತ್ತೆ. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಮೇನಲ್ಲಿ ಬರೋದಾದರೆ ಡೂ ಆ್ಯಸ್ ಡೈರೆಕ್ಟೆಡಲ್ಲಿ ನಿಮಗೆ ಒಂದು 2 ಆಪ್ಷನ್ಸ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಮೂಮೆಂಟು ಮತ್ತು ಮೂಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಯಾವುದು ಒಂದು ಕರೆಕ್ಟಾಗಿ ಸ್ಪೆಲ್ಲಿಂಗ್ ಸಮೇತ ಕರೆಕ್ಟ್ ಯಾವುದಿದೆ ಅನ್ನೋದನ್ನು ನೀವು ಆಯ್ಕೆ ಮಾಡಿ ಇದೆರಡರಲ್ಲಿ ಒಂದನ್ನು ಬರೀಬೇಕು. ಆವಾಗ ನಿಮಗೆ 1 ಅಂಕ ಸಿಗುತ್ತೆ. ಸೊ ನೋಡ್ತಾ ಇದ್ದೀರಾ ಇಲ್ಲಿ 1 ಅಂಕ ಅಂತ. ದ ಇಯರ್ ಈಸ್ 1942, ದ ಟೈಮ್ ಆಫ್ ದಿ ಕ್ವಿಟ್ ಇಂಡಿಯಾ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಇದೆರಡರಲ್ಲಿ ಒಂದು ಆಪ್ಷನನ್ನು ಬರೆದ್ರೆ ನಿಮಗೆ ಸಂಪೂರ್ಣ 1 ಅಂಕ ಸಿಗುತ್ತೆ. ಹಾಗೆ ನೆಕ್ಸ್ಟ್ ಬರೋದಾದರೆ ನೋಡಿ, ಕೆಳಗಡೆ ಥರ್ಡ್ ಮೇನ್ ಇದೆ, ಆನ್ಸರ್ ಇನ್ 2-3 ಸೆಂಟೆನ್ಸ್ ಈಚ್ ಅಂತ ಕೊಟ್ಟಿದ್ದಾರೆ. ಸೊ ಇದೆಲ್ಲದಕ್ಕೂ ಕೆಳಗಡೆ ಆನ್ಸರ್ ಇದೆ. ಸೊ ನೀವು ಪೂರ್ತಿ ವಿಡಿಯೋನ ನೋಡಿದರೆ ನಿಮಗೆ ವಿತ್ ಆನ್ಸರ್ ಸಿಗುತ್ತೆ. ನೀವು ಆರಾಮಾಗಿ ಬರ್ಕೊಂಡು ಕಾಪಿ ಮಾಡಿಕೊಂಡು ಓದ್ಕೊಂಡು ನಾಳೆ ಎಕ್ಸಾಮಲ್ಲಿ ಆರಾಮಾಗಿ ಬರೀಬೋದು. ಸೊ ನೋಡಿ, ಇದಕ್ಕೆ 1 ಕ್ವಶನ್ಗೆ 2 ಮಾರ್ಕ್ ಇರುತ್ತೆ, ಅಂದರೆ 2 ಕ್ವಶನ್ ನಿಮಗಿದೆ, ಅಂದರೆ 4 ಮಾರ್ಕ್ ಬರುತ್ತೆ ನಿಮಗೆ. ಸೊ ಇದು ನಿಮ್ಮ ಅಂಕ ಇಲ್ಲಿ ಪರಿಗಣಿಸಲಾಗುತ್ತದೆ. ಸೊ ನೀವು ಈ ಕ್ವಶನ್ಗೆ ಆನ್ಸರ್ ಬರೆದ್ರೆ 2 ಮಾರ್ಕ್ ಬರುತ್ತೆ, ಈ ಕ್ವಶನ್ಗೆ ಬರೆದ್ರೆ 2 ಮಾರ್ಕ್ ಬರುತ್ತೆ. ಸೊ ಟೋಟಲ್ 4 ಮಾರ್ಕ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಹಾಗೆ ನೆಕ್ಸ್ಟು 4th ಮೇನ್ಗೆ ಬರೋಣ. ಸೊ ನೋಡಿ, ಕೆಳಗಡೆ ರೀಡ್ ದಿ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸ್ಟ್ರಾಕ್ಟು ನಿಮಗೆ ಗೊತ್ತೇ ಇದೆ ಯಾವ ರೀತಿ ಎಕ್ಸ್ಟ್ರಾಕ್ಟ್ ಇರುತ್ತೆ, ಅದಕ್ಕೆ ನಾವು ಯಾವ ರೀತಿ ಆನ್ಸರನ್ನು ಬರೀಬೇಕಂತ. ಸೊ ನೋಡಿ, ಬೆಹೆಂಜಿ ಆಪ್ ಟೀಕ್ ಹೇ ಅಂತ ಕೊಟ್ಟಿದ್ದಾರೆ ಕ್ವಶನನ್ನು. ಸೊ ಇದು ನಿಮ್ಮ ಒಂದು ಸೆಂಟೆನ್ಸ್ ಆಗುತ್ತೆ, ಅದನ್ನು ಯಾರು ಹೇಳಿದ್ರು
ಕೆಳಗಡೆ ಇರುವಂಥ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು. ಅಂದರೆ 3 ಕ್ವಶನ್ಸ್ ಇದೆ. ಸೊ ನಿಮಗೆ ಈ 3 ಕ್ವಶನ್ಗೆ ಆನ್ಸರ್ ಬರೆದ್ರೆ 3 ಮಾರ್ಕ್ ಬರುತ್ತೆ. ಬರೀ 2 ಕ್ವಶನ್ಗೆ ಬರೆದ್ರೆ 2 ಅಂಕ ಬರುತ್ತೆ. ನೋಡ್ತಿರ್ಬೋದು. ಹೂ ಡಸ್ ಬೆಹೆನ್ಜಿ ರೆಫರ್ ಟು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಕೆಳಗಡೆ ಆನ್ಸರ್ ಇದೆ, ನಾನು ಹೇಳ್ತೀನಿ ಅಂತ ಹೇಳಿದ್ದೀನಿ. ಹಾಗೆ ಹೂ ಹ್ಯಾಸ್ ದಿಸ್ ಕ್ವಶನ್ ಅಂತ ಕೇಳಿದ್ದಾರೆ. ಸಿ ಪ್ರಶ್ನೆ ಬಂದುಬಿಟ್ಟು ವೈ ಡಿಡ್ ಹಿ ಹ್ಯಾಸ್ಕ್ ಅಂತ ಕೇಳಿದ್ದಾರೆ. ಸೊ ನೀವು ಈ 3ಕ್ಕೆ ಆನ್ಸರನ್ನು ಬರೆದ್ರೆ ನಿಮಗೆ 3 ಅಂಕಗಳು ಸಿಗುತ್ತೆ. ಸೊ ಲಾಸ್ಟ್ ಒನ್ನು ಸ್ವಲ್ಪ ದೊಡ್ಡದಾಗಿ ಆನ್ಸರ್ ಬರೀಬೇಕಾಗುತ್ತೆ. ಇಂಗ್ಲೀಷಲ್ಲಿ ಸೆಂಟೆನ್ಸ್ ಮಾಡಿ ಮೇಲಗಡೆದೆರಡು ಯಾರು ಯಾರಿಗೆ ಹೇಳಿದರು ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಅದು ತುಂಬ ಈಸಿ, ಬರೀ ಅವ್ರ ನೇಮ್ ಬರೆದ್ರೆ ಅಷ್ಟೇ ಆಗೋಯ್ತು. ಸೊ ನಿಮಗೆ 2 ಅಂಕ ಆರಾಮಾಗಿ ತೆಗಿಬೋದು. 3ನೇ ಅಂಕ ಇನ್ನೂ 1 ಅಂಕ ಮಾತ್ರ ಸ್ವಲ್ಪ ನೀವು ಇಂಗ್ಲೀಷಲ್ಲಿ ಸೆಂಟೆನ್ಸ್ ಮಾಡಬೇಕಾಗುತ್ತೆ. ಸೊ ಅದು ಯಾವ ರೀತಿ ಸೆಂಟೆನ್ಸ್ ಮಾಡಬೇಕು ಅನ್ನೋದನ್ನು ಸಹ ನಾನು ಹೇಳ್ತೀನಿ. ಸೊ ನೆಕ್ಸ್ಟ್ ನೋಡೋಣ. ರೀಡ್ ದಿ ಫಾಲೋಯಿಂಗ್ ಪ್ರೊಫೈಲ್ ಆ್ಯಂಡ್ ರೈಟ್ ಇನ್ ಅ ಪ್ಯಾರಾಗ್ರಾಫ್ ಅಂತ ಕೊಟ್ಟಿದ್ದಾರೆ. ಸೊ ನೋಡ್ಕೊಳ್ಳಿ, ಇವರ ಒಂದು ಡೀಟೇಲ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ನೀವು ಅದನ್ನು ಪ್ಯಾರಾಗ್ರಾಫ್ ಟೈಪಲ್ಲಿ ಬರೀಬೇಕಾಗುತ್ತೆ. ಸೊ ಇದು ನಿಮ್ಮ ಟೀಚರ್ಸ್ ಅಂತೂ 100% ಹೇಳ್ಕೊಟ್ಟೇ ಇರ್ತಾರೆ. ಸೊ ಬೋರ್ಡ್ ಎಕ್ಸಾಮ್ಗೆ ಬರುವಂಥ ಪ್ರಶ್ನೆ ಆಗಿದೆ ಇದು. ಸೊ ಅವರ ನೇಮ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಈ ರೀತಿ ಒಂದು ಡೀಟೇಲ್ಸ್ ಮಾತ್ರ ಬೇರೆ ಬೇರೆ ಆಗಿ ಬರುತ್ತೆ, ಬಟ್ ಇದೆಲ್ಲ ಸೇಮ್ ಇರುತ್ತೆ. ಸೊ ನೀವು ಸೆಂಟೆನ್ಸ್ ಯಾವ ರೀತಿ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದ್ದರೆ, ನಿಮ್ಮ ಟೀಚರ್ಸ್ ಹೇಳ್ಕೊಟ್ಟಿದ್ರೆ ಆರಾಮಾಗಿ ನೀವು 3 ಮಾರ್ಕ್ಸನ್ನು ಗಳಿಸ್ಬೋದು. ಇದು ತುಂಬ ಈಸಿ ಪ್ರಶ್ನೆ, ಎಲ್ಲ ಡೀಟೇಲ್ಸ್ ಅಲ್ಲೇ ಇರುತ್ತೆ, ನೀವು ಪ್ಯಾರಾಗ್ರಾಫ್ ಮಾತ್ರ ಬರೀಬೇಕಾಗುತ್ತೆ ಅಷ್ಟೇ. ಸೊ ಬನ್ನಿ ನೆಕ್ಸ್ಟ್ ನೋಡೋಣ. ಸೊ ಇಲ್ಲಿ 6th ಮೇನಲ್ಲಿ ನೋಡ್ತಾ ಇದ್ದೀರಾ, ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ ಇನ್ 8-10 ಸೆಂಟೆನ್ಸ್ ಈಚ್ ಅಂತ ಕೇಳಿದ್ದಾರೆ. ಸೊ ನೋಡಿ, 8-10 ಸೆಂಟೆನ್ಸ್ ಈಚ್ ಅಂದರೆ ಇದು ನಿಮಗೆ 4 ಮಾರ್ಕ್ಗೆ ಬರುವಂಥ ಪ್ರಶ್ನೆ ಆಗಿದೆ. ಅಂದರೆ ನೀವು 8 ಅಥವಾ 10 ವಾಕ್ಯದಲ್ಲಿ ಉತ್ತರಿಸಬೇಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಸಹ ನೀವು ಉತ್ತರಿಸ್ಬೋದು, ಅದಕ್ಕೇನಿಲ್ಲ. ಕಡಿಮೆ ಉತ್ತರಿಸಿದ್ರೆ 3.5 ಆಮೇಲೆ 3 ಅಂಕಗಳು ಸಿಗುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೆ ನಿಮಗೆ ಎಷ್ಟು ಗೊತ್ತೋ ಅದಕ್ಕಿಂತ ಜಾಸ್ತಿ ಬರೆಯೋಕ್ಕೆ ಟ್ರೈ ಮಾಡಿ. ಆರಾಮಾಗಿಯೇ ಉತ್ತರವನ್ನು ನೀವು ಬರಿಬೋದು, ಯಾಕಂದರೆ ತುಂಬ ಈಸಿ ಇರುವಂಥ ಪ್ರಶ್ನೆ. ಸೊ ಇದು ನಿಮಗೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಆ ಒಂದು ಪೊಯಮಿಂದ ಬಂದಿದೆ. ಸೊ ನಿಮಗೆ ಸಮ್ಮರಿ ಗೊತ್ತಿದ್ದರೆ 100% ನೀವು ಆರಾಮಾಗಿ ಬರಿಬೋದು. ನೆಕ್ಸ್ಟ್ ನೋಡಿ, ಕೋಟ್ ಫ್ರಮ್ ಮೆಮೊರಿ ಅಂತ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಬೈಹರ್ಟ್ ಮಾಡಿದರೆ ಆರಾಮಾಗಿ ನಿಮಗೆ ಗೊತ್ತೇ ಇರುತ್ತೆ ಈ ಪೊಯಮು. ಆಲ್ಮೋಸ್ಟ್ ಆಲ್ ನಿಮ್ಮ ಟೀಚರ್ಸ್ ಇವಾಗೆಲ್ಲ ಬೈಹರ್ಟ್ ಮಾಡಿಸಿರ್ತಾರೆ. ಸೊ ಇದು 4 ಅಂಕಗಳಿಗೆ ಬರುವಂಥ ಪ್ರಶ್ನೆ ಆಗಿದೆ. ಸೊ ಬನ್ನಿ ಹಾಗಾದರೆ ನಮ್ಮ ಒಂದು ಆನ್ಸರ್ಸನ್ನು ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರುವಂಥ ಪರೀಕ್ಷೆಗಳಿಗೆ ಅಥವಾ ಏನಾದರೂ SSLC ಆಗಿರ್ಬೋದು ಅಥವಾ ಬೋರ್ಡ್ ಕಡೆಯಿಂದ ಏನೇನು ಡೀಟೇಲ್ಸ್ ಬಿಡ್ತಾರೆ ನಿಮ್ಮ ಒಂದು ಪರೀಕ್ಷೆಗೆ ಅನ್ನೋದನ್ನು ನಾವು ಎಲ್ಲವನ್ನು ವಿವರಿಸ್ತಾ ಹೋಗ್ತೀವಿ. ಅದಕ್ಕಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಹಾಗಾದರೆ ಕೀ ಆನ್ಸರ್ಸನ್ನು ನೋಡೋಣ. ಸೊ ಮೊದಲನೇ ಪ್ರಶ್ನೆಗೆ ಕೀ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಎ ರಿಕ್ವೆಸ್ಟ್. ನೋಡಿ, ಅವರು ಎ ಸಮೇತ ಬರೆದಿದ್ದಾರೆ. ಸೊ ನಾನು ಅದನ್ನೇ ಹೇಳಿದ್ದು, ಎ ಸಮೇತ ನೀವು ಅದನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಡೂ ಆ್ಯಸ್ ಡೈರೆಕ್ಟೆಡಲ್ಲಿ ಫಸ್ಟ್ ಆಪ್ಷನ್ ಸರಿಯಾದದ್ದು. ಸೊ MOVEMENT ಅದು ಸರಿಯಾದ ಉತ್ತರ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಬನ್ನಿ, 2 ಮಾರ್ಕ್ ಕ್ವಶನ್ಸು. ಸೊ ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ ಬೇಕಿದ್ದರೆ. ಹಾಗೆ ನೆಕ್ಸ್ಟ್ ನೋಡೋಣ. ನೋಡಿ, ರೋಮ ತಲ್ರೇಜಾ ಎಗೆ, ಬಿಗೆ ಬಲೇಶ್ವರ್ ಮಿಶ್ರಾ. ಆಮೇಲೆ 3rd ಕ್ವಶನ್ಗೆ ನೋಡಿ ಸ್ವಲ್ಪ ಲೆಂದಿಯಾಗಿ ಸೆಂಟೆನ್ಸ್ ಮಾಡಿ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಒಂದು ಸ್ವಲ್ಪ ಯೋಚನೆ ಮಾಡಬೇಕು, ಯಾವ ಮೂಮೆಂಟಲ್ಲಾಗಿದೆ. ನಿಮಗೆ ಇಂಗ್ಲೀಷಲ್ಲಿ ಸೆಂಟೆನ್ಸ್ ಮಾಡೋಕ್ಕೆ ಬಂದರೆ ತುಂಬ ಈಸಿಯಾಗಿ ನೀವು ಬರಿಬೋದು. ಹಾಗೆ ಪ್ರೊಫೈಲ್ ರೈಟಿಂಗ್ ಕೊಟ್ಟಿದ್ದಾರೆ. ಸೊ ಇದನ್ನು ಅಷ್ಟೇ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, 8-10 ಸೆಂಟೆನ್ಸ್ ಈಚ್ ಅಂತ ಕೊಟ್ಟಿದ್ದಾರಲ್ಲ, 8-10 ವಾಕ್ಯದಲ್ಲಿ ಬರೆಯಿರಿ. ಸೊ ಇದು ಸಮ್ಮರಿ ಬರೀಬೇಕು ನೀವು. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಸಮ್ಮರಿ ಬರೆದ್ರೆ ಆಗೋಯ್ತು, ನಿಮಗೆ ಸಂಪೂರ್ಣ 4 ಅಂಕಗಳು ಸಿಗುತ್ತೆ. ಹಾಗೆ ನೆಕ್ಸ್ಟು ಕೋಟ್ ಫ್ರಮ್ ಮೆಮೊರಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಮರ್ಸಿದು. ಸೊ ಇದನ್ನು ನೀವು ಆರಾಮಾಗಿ ಕಲ್ತಿದ್ರೆ ಆರಾಮಾಗಿ ಬರೀಬೋದು. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ. ಹಾಗೆ ನಾನು ಈಗ ಆಲ್ರೆಡಿ ನಿಮಗೆ ಕನ್ನಡ ಪೇಪರನ್ನು ಬಿಟ್ಟಿದ್ದೀನಿ, ಅದನ್ನು ಸಹ ನೋಡಿ. ಮುಂದೆ ಯಾವ ಒಂದು ಪರೀಕ್ಷೆಗೆ ನಿಮಗೆ ಕ್ವಶನ್ ಪೇಪರ್ ಬೇಕು ಅಥವಾ ನಿಮಗೆ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅನ್ನೋದನ್ನು ಕಮೆಂಟ್ ಹಾಕಿ. ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಮ್ಮ ಚಾನಲನ್ನು
ದಯವಿಟ್ಟು ಮರೀದಿರ ಫಾಲೋ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮಗೇ ನಷ್ಟ ಆಗೋದು. ಸೊ ನಮ್ಮ ಚಾನಲನ್ನು ಫಾಲೋ ಮಾಡಿದ್ರೆ 100% ನೀವು ಚೆನ್ನಾಗಿ ಸ್ಕೋರ್ ಮಾಡೇ ಮಾಡ್ತೀರಾ. ಪಾಸ್ ಆಗಲ್ಲ ಅನ್ನೋರು ಸಹ 40+ ಸ್ಕೋರ್ ಮಾಡೇ ಮಾಡ್ತೀರಾ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ಒಂದು ಪೂರ್ತಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.